ನಮಸ್ಕಾರ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೂ ಹಾಗೂ ವೀಕ್ಷಕ ಪ್ರಭುಗಳಿಗೂ ಎಲ್ಲರಿಗೂ ನಮಸ್ಕಾರಗಳು. ಪ್ರಥಮಾದಿ ಪೂಜಿತ ಶ್ರೀ ವಿಘ್ನೇಶ್ವರನ ಪಾದಗಳಿಗೆ ವಂದಿಸುತ್ತಾ, ಶ್ರೀ ಗುರು ರಾಘವೇಂದ್ರನ ಆಧಾರ ಬಿಂದಗಳಿಗೆ ವಂದಿಸುತ್ತಾ, ಮೂಲ ಪುರುಷೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣ ಡಿದಾವರಿಗಳಿಗೆ ವಂದಿಸುತ್ತಾ ಶ್ರೀಮದ್ ಭಗವದ್ಗೀತೆಯನ್ನ ಪ್ರಾರಂಭಿಸೋಣ ಬನ್ನಿ. ನಿನ್ನೆಯ ಸಂಚಿಕೆಯಲ್ಲಿ ನಾವು 10ನೇ ಶ್ಲೋಕವನ್ನು ನೋಡಿದೆವು. 10ನೇ ಶ್ಲೋಕದಲ್ಲಿ, ಹೇ ಭರತ ವಂಶಜನೇ, ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನ್ನು ಕುರಿತು ಕೃಷ್ಣನನ್ನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಸಂಜಯ ಅರ್ಜುನನು ಏನು ಮಾಡಿದ ಅಂತ ಹೇಳ್ತಾನೆ ಸಂಜಯನು. ಇಬ್ಬರು ಆತ್ಮೀಯ ಸ್ನೇಹಿತರಾದ ಋಷಿಕೇಶ ಮತ್ತು ಗುಡಾಕೇಶರ ನಡುವಿನ ಸಂವಾದ ನಡೆಯುತ್ತಿತ್ತು. ಋಷಿಕೇಶ ಮತ್ತು ಗುಡಾಕೇಶರ ನಡುವೆ ಸಂವಾದ ನಡೆಯುತ್ತಿತ್ತು. ಸ್ನೇಹಿತರಾಗಿ ಇಬ್ಬರೂ ಸರಿಸಮಾನರು. ಆದರೆ ಅವರಲ್ಲಿ ಒಬ್ಬನು ಸ್ವ ಇಚ್ಛೆಯಿಂದ ಮತ್ತೊಬ್ಬನ ಶಿಷ್ಯನಾದನು ಎಂದು ನಾವು ನಿನ್ನೆಯ ಶ್ಲೋಕದಲ್ಲಿ ನೋಡಿದ್ದೀವಿ. ಇವತ್ತಿನ ಶ್ಲೋಕ 11 ಭಗವಂತನು ಹೇಳ್ತಾ ಇದ್ದಾನೆ. ಅಶೋಚಾನನ್ವ ಶೋಚಸ್ವಂ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂಶ್ಚ ನಾನು ಶೋಚಂತಿ ಪಂಡಿತ. ಅಂದ್ರೆ ದೇವೋತ್ತಮ ಪರಮಪುರುಷನು ಇಲ್ಲಿಂದ ಭಗವಂತನು ಭಗವದ್ಗೀತೆಯನ್ನ ಬೋಧನೆ ಮಾಡ್ತಾ ಹೋಗ್ತಾನೆ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತುಗಳನ್ನು ಆಡುತ್ತಿದ್ದೀಯೆ, ಆದರೆ ಶೋಕಕ್ಕೆ ಯೋಗ್ಯವಲ್ಲದ್ದನ್ನು ಕುರಿತು ಶೋಕಿಸುತ್ತಿದ್ದೀಯೆ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ಪ್ರಲಾಪಿಸುವುದಿಲ್ಲ. ನೋಡಿ, ಭಗವಂತರು ಎಷ್ಟು ಚೆಂದಾಗಿ ಹೇಳ್ತಾ ಇದ್ದಾನೆ. ದೇವೋತ್ತಮ ಪರಮಪುರುಷನ್ ಹೇಳ್ತಾನೆ, ನೀನು ವಿದ್ವಾಂಸರಂತೆ ಮಾತುಗಳನ್ನಾಡುತ್ತಿದ್ದೀಯೆ, ಆದರೆ ಶೋಕಕ್ಕೆ ಯೋಗ್ಯವಲ್ಲದ್ದನ್ನು ಕುರಿತು ಶೋಕಿಸುತ್ತಿದ್ದೀಯೆ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ಪ್ರಲಾಪಿಸುವುದಿಲ್ಲ. ಭಗವಂತನ ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದನು. ಭಗವಂತನು ಹೀಗೆ ಹೇಳಿದನು, ನೀನು ವಿದ್ವಾಂಸನ ಹಾಗೆ ಮಾತನಾಡುತ್ತಿದ್ದೀಯೆ, ಆದರೆ ದೇಹವೆಂದರೇನು ಮತ್ತು ಆತ್ಮವಿದ ವಿದ್ವಾಂಸನು ದೇಹದ ಯಾವುದೇ ಹಂತದ ವಿಷಯವಾಗಿಯೂ ದುಃಖಿಸುವುದಿಲ್ಲ. ದೇಹದಲ್ಲಿ ಜೀವವಿರುವ ಸ್ಥಿತಿಯಲ್ಲಾಗಲಿ ಜೀವವಿಲ್ಲದ ಸ್ಥಿತಿಯಲ್ಲಾಗಲಿ ದುಃಖಿಸುವುದಿಲ್ಲ. ಮುಂದಿನ ಅಧ್ಯಾಯದಲ್ಲಿ ಭಗವಂತ ಹೇಳಬೇಕಾದ್ರೆ ನಾವು ಮುಂದೆ ನೋಡ್ತಾ ಹೋಗೋಣ. ಭಗವಂತ ಮೂರ್ಖ ದಡ್ಡ ಶಿಖಾಮಣಿ ಅಂತ ಅರ್ಜುನನನ್ನು ದಡ್ಡನಾಗಿ ಹ್ಯಾಕ್ ಮಾತಾಡ್ತಾ ಇದೀಯಾ, ಇದು ಕ್ಷತ್ರಿಯನಿಗೆ ಶೋಭೆ ತರುವಂತದ್ದಲ್ಲ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ನೋಡಿ, ಭಗವಂತನು 12ನೇ ಶ್ಲೋಕದಲ್ಲಿ ಏನ್ ಹೇಳ್ತಾನೆ, ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮಿ ಜನಾಧಿಪಃ ನ ಚೈವನ ಭವಿಷ್ಯಾಮಹಂ ಸರ್ವೇ ವಯಮತಃ ಪರಂ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮಿ ಜನಾಧಿಪಃ ನ ಚೈವನ ಭವಿಷ್ಯಾಮಹಂ ಸರ್ವೇ ವಯಮತಃ ಪರಂ. ಅಂದ್ರೆ ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ ಅಂತ ಭಗವಂತನ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ಕಠೋಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಲ್ಲಿ ದೇವೋತ್ತಮ ಪರಮಪುರುಷನು ಅಸಂಖ್ಯಾತ ಜೀವಗಳನ್ನು ಪಾಲಿಸುವವನು ಎಂದು ಹೇಳಿದೆ. ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮ ಫಲಾನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ. ದೇವೋತ್ತಮ ಪರಮಪುರುಷನು ತನ್ನ ಪೂರ್ಣಾಂಶಗಳಿಂದ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪ್ರಜ್ಞಾಪೂರ್ಣವಾಗಿ ವಾಸಿಸುತ್ತಾನೆ. ಸಂತ ಪುರುಷರು ಮಾತ್ರ ಒಳಗು ಹೊರಗು ಒಬ್ಬನೇ ಪರಮ ಪ್ರಭುವನ್ನು ಕಾಣಬಲ್ಲರು. ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು ಅಂತ ಭಗವಂತನನ್ನು ಹೇಳ್ತಾ ಇದ್ದಾನೆ. ಭಗವಂತನು ಹೀಗೆ ಹೇಳ್ತಾ ಇದ್ದಾನೆ. ಭಗವಂತನ ಪ್ರೀತಿಪೂರ್ವಕ ಭಗವದ್ಗೀತೆ, ಭಗವಂತನ ವಾಣಿಯನ್ನು 11ನೇ ಶ್ಲೋಕದಿಂದ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಭಗವಂತನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸುತ್ತಾನೆ. ಮುಂದೆ
ಯಾವ ಯಾವ ರೀತಿಯಲ್ಲಿ ಭಗವಂತನು ಅರ್ಜುನನಿಗೆ ಬೋಧನೆಯನ್ನು ಮಾಡ್ತಾನೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಪ್ರಿಯ ಸ್ನೇಹಿತರೆ, ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ, ಈ ನಮ್ಮ ಭಗವದ್ಗೀತಾ ಶ್ಲೋಕ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ.